ಮಾಡಿದ್ದ ನಿನ್ ಗಂಡಂಗ್ ಫೋನ? ನಿನ್ ಗಂಡ ಬತ್ತಾನಂತ? ಹ್ಞೂ ಕಣಮ್ಮ, 10 ಗಂಟೆಗೆ ಬರ್ತೀನಿ ಅಂದ. ಮೊದ್ಲು ತರ ಇಲ್ಲ ಕಣಮ್ಮ, ಪೂರ್ತಿ ಬದ್ಲಾಗೋಗ್ಬಿಟ್ಟವನಿ. ಶಾನೆ ಮಾತಾಡೋಕೋದ್ರೆ ಮುಚ್ಕೊಂಡ್ ಕಟ್ ಮಾಡಿಲೇ ಫೋನ, ಮುಚ್ಕೊಂಡ್ ಮಡಗಿಲೇ ಫೋನ. ನಾನು ಕೆಲಸ ಮಾಡ್ತಾ ಇವನಿ, ನಿಂಗೆ ಅಷ್ಟು ಗೊತ್ತಾಗಕ್ಕಿಲ್ವ ನಿಂಗೆ? ನೀನು ಗಾರ್ಮೆಂಟ್ಸ್ ಆಗಿದ್ದಾಗ ಹಂಗೆ ನಾನು ಕೆಲಸ ಮಾಡ್ಬೇಕಾರೆ ಹಂಗೆ ಫೋನ್ ಮಾಡ್ತಿದ್ದ, ಮಡಗು ಫೋನ. ಅದು ಯೋಸ್ಕಿತ ಮಾಡ್ತೀಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೊಟ್ಟು ಮಾಡ್ತಾನೆ ಅವನೇ ಕಣಮ್ಮ. ಅವಳು ನನ್ನ ವಿಷಯ ಏಳಿಲ್ವೋ ಗೊತ್ತಿಲ್ಲ. ಅಂತೂ ನನ್ನ ಕತೆ ತಿಥಿಯಾಗೋದಂತೂ ಗ್ಯಾರಂಟಿ ಕಣಮ್ಮ. ಏನಾಯ್ತದೋ ಎತ್ತಾಯ್ತದೋ ಅಂತ ಭಯ ಬೇರೆ ಆಯ್ತಾಯ್ತು ನನಗಂತೂ. ಅಮ್ಮ, ನನ್ನ ವಿಷಯ ಏನಾರ ಗೊತ್ತಾಗ್ಬಿಟ್ಟು ನಾನು ಈಚೆ ಕಡೆಗೆ ಹಾಕ್ಬಿಟ್ರೆ ನನ್ನ ಗಂಡ ಏನಮ್ಮ ಮಾಡೋದು? ಏನು ಮಾಡೋದು ಅಂತ ಹೇಳಿದ್ರೆ ಏನೇ ಮಾಡ್ತೀಯಾ? ಹೋಗ್ಬಿಟ್ಟಿನ ಆ ಮ್ಯಾನೇಜರು ಅವನಲ್ಲ, ಆ ಮ್ಯಾನೇಜರ್ನೇ ಕಟ್ಕೊಬಿಟ್ಟು ನೆಮ್ಮದಿಯಾಗಿರಿ ಒಂದು ಸುಮ್ಕಿರು. ಈಚೆ ಕಡೆಗೆ ಹಾಕಿದ್ರೆ ಹಾಕದಾತಾಗೆ ನೋಡು. ಈ ಬಡ್ಡಿ ನನ್ನ ಮಗನಿಗೋಸ್ಕರ ಕರ್ಕೊಂಡು ಕುಂತ್ಕೊಬೇಡ. ಲವ್ ಪವು ಮಾಡಿದ್ಯಾ? ಲವ್ ಮಾಡ್ದವ್ರನ್ನೆಲ್ಲನೂ ಕಟ್ಕೊಳ್ಳಲ್ಲ ಯಾರನ್ನೂ. ಅಂತದ್ರಾಗ ನೀನು ಬಡ್ಡಿ ಕಟ್ಕೊಂಡಿದ್ಯಾ? ಕಟ್ಕೊಂಡ್ರು ನನ್ನ ಮಗ ಏನು ಸಂದಕ್ಕೆ ನೋಡ್ಕೊತಾವನ ನೀನೇ ದುಡ್ದಾಕ್ಬಿಟ್ಟು ಬೇರೆ ನೋಡ್ಕೊತಾ ಇದೆಯಾ? ಬಿಟ್ಟುಬಿಡೆ, ಹೋದ್ರೆ ಹೋಗ್ಲಿ ಅತ್ತಾಗೆ. ಅನ್ನೋದೇನೋ ಅಂತಾರಲ್ಲ, ಗಂಡ್ಸಲ್ಲ ಅವನು, ಗಂಡು ನನ್ನ ಮಗ ಇದ್ದಂಗೆ ನಿನ್ನ ಗಂಡ. ಬಿಟ್ಬಿಡು. ಅಲ್ಲ, ಮ್ಯಾನೇಜರ್ ಎಂಟ್ರ ಜೊತೆ ತಿರ್ಕೊಂಡು 30,000 ಸಂಬಳ ಅಂತನಲ್ಲ. ಯಾರು ಕೊಡ್ತಾರೀ ಬಡ್ಡಿಗೆ 30,000 ಸಂಬಳ ಅಂತ ಹೇಳ್ಬಿಟ್ಟು? ಏನು ನಾಟಕ ಆಡ್ತಾವನೋ ನಿನ್ನ ಗಂಡ. ನಿನ್ನ ಮ್ಯಾಲೆ ನನ್ನ ಬೇಜಾರ್ ಆಗೋಗ್ಬಿಟ್ಟು ಹಿಂಗೆ ಆಡ್ತಾವನ. ನನಗಂತೂ ಏನು ಅರ್ಥನೇ ಆಯ್ತಾ ಇಲ್ಲ. ಅಮ್ಮ, ನೀನು ಸುಮ್ಕಿರು, ನನಗೆ ತಲೆ ಕೆಟ್ಟ ಕ್ಯಾರ ಹಿಡಿತಾಯ್ತು ನನಗಂತೂ. ಅಯ್ಯೋ, ನನ್ನ ಗಂಡ ಹಿಂಗೆಲ್ಲ ಮಾಡ್ತಾನೆ ಅಂತ ಕನ್ಸಾಗೂ ಅನ್ಕೊಂಡಿರಲಿಲ್ಲ ಕಣಮ್ಮ ನನ್ನ ಗಂಡ. ನನ್ನ ಗಂಡ ಯಾಕೆ ಹಿಂಗೆ ಮಾಡ್ತಾನೋ ಏನೋ. ನಾನು ಮಾಡ್ತಿರೋದಕ್ಕೆ ಅವನು ಹಂಗೆ ಚಾಲೆಂಜ್ನಂಗೆ ಮಾಡ್ತಾವನ, ಇಲ್ಲ ಗೊತ್ತಿದ್ದು ಮಾಡ್ತಾವನ, ಗೊತ್ತಿಲ್ಲದೇನೆ ನೀ ಮಾಡ್ತಾವನ ಅಂತಲೇ ಗೊತ್ತಾಯ್ತಿಲ್ಲ ನಂಗಂತೂ. ಗೊತ್ತಿಲ್ದಿದ್ದಂಗೆ ಮಾಡ್ತಾವನೆ ಅಂತ ಅನ್ನಿಸ್ತದೆ ಅಲ್ವೇನಮ್ಮ. ಅವಳೇನಾರ ಎಲ್ಲ ವಿಷಯ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತು ನನ್ನ ಗಂಡ ನನ್ನ ಮೇಲೆ ಜಗಳಕ್ಕೆ ಬೀಳಬೇಕಿತ್ತು ಕಣಮ್ಮ. ಆದರೂ ಜಗಳಕ್ಕೆ ಬಿದ್ದಿಲ್ಲ ಅಂತ ಹೇಳಿದ್ರೆ ನೀನೇ ಅರ್ಥ ಮಾಡ್ಕ. ಅಯ್ಯೋ, ಏನು ಅರ್ಥ ಮಾಡ್ಕೊಳ್ಳೋದು ಏನೋ. ನೀನು ಭಾಳಂತೂ ನೀನೇ ಬೆಂಕಿ ಇಕ್ಕಬಿಟ್ಟೆ. ಇನ್ನೂ ಸಂದಕ್ಕಿರೋ ಹುಡುಗ ನೀನೇ ಸಿಕ್ಕಿರೋನು ಅಂತ ಅನ್ನಿಸ್ತದೆ. ಅಯ್ಯೋ, ಈಗ ಆಗೋಗ್ಬಿಟ್ಟೈತಲ್ಲ, ಈಗಲೂ ಬಗ್ಗೆ ಯೋಚನೆ ಮಾಡಮ್ಮ ಅಂದರೆ ಬರೀ ಇಂಗ್ಲೂದೇನೇ ಹೇಳಿ ಇದು ಮಾಡ್ತದೆ. ಸುಮ್ಕಿರಮ್ಮ ನೀನು. ಊಟಿ ಊಟಿ ಊಟಿಯಲ್ಲಿ ಪಾಟಿ ಊಟಿ. ರೀ, ಏನ್ರಿ ಕೊನೆಗೂ ಬಂದ್ರ? ಅಲ್ಲರಿ, ಯಾವಳ ಜೊತೆನೆ ನೀವು ಹಂಗೆಲ್ಲ ಮಡಿಕೇರಿ ಗಿಡ್ಕೇರಿ ಅಂತೆಲ್ಲ ಹೋಗ್ತಾ ಇದ್ರೆ ನನಗೆ ಬೇಜಾರಾಗಲ್ವೇನ್ರಿ? ಅದು ಬೇರೆ ಫೋಟೋ ತೆಗೆದ್ಬಿಟ್ಟು ವಾಟ್ಸಪ್ಗೆಲ್ಲ ಹಾಕಿದಿರಲ್ರಿ ನೀವು. ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ, ಏನಿಲ್ಲ ರೀ. ಏನಕ್ರಿ ನನಗೂ ಹೇಳ್ದಿದ್ದಂಗೆ ಹಿಂಗೆಲ್ಲ ಹೋಗ್ಬಿಟ್ಟಿದ್ರಿ? ಲೇ, ನಿಂಗೇನು ತಿಕ್ಲಿಗೆ ಹಿಡಿದ್ಬಿಟ್ಟೈತ ಏನು? ನನ್ನ ಕೆಲ್ಸದ ಮೇಲೆ ಹೋಗಿರೋದು ನಾನು ಏನಂತ ಅನ್ಕೊಬಿಟ್ಟಿದ್ಯಾ ನೀನು? ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ. 50 ಫೋನ್ ಹಾಕ್ತೀಯ, 50 ಸಲ ತಲೆ ತಿಂತೀಯಾ? ಅಲ್ಲಿ ಸುಮ್ಮನೆ ಪುಕ್ಸಟೆ ಕೊಟ್ಬಿಡ್ತಾರ 30,000. ಸುಮ್ಮನೆ ಕುತ್ಕಡಿ ಜಾಗಕ್ಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು ತಾನೇ. ಅವ್ರು ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಗ್ಬೇಕು. ನೋಡು, ಇವಾಗ ಮಡಿಕೇರಿ ಎಲ್ಲ ಓಡಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಹಬ್ಬಬ್ಬಾ, ಅಂಥ ಜಾಗ ನಾನು ನೋಡೇ ಇಲ್ಲ. ನನ್ನಂಥ ಒಳ್ಳೆ ಕೆಲಸ ನಾನು ಎಲ್ಲೂ ಕಂಡ್ಕೊಂಡೇ ಇಲ್ಲ ಬಿಡು. 3 ಹೊತ್ತು ಊಟ, ಆರಾಮಾಗಿ ರೌಂಡ್ಸ್ ಹೊಡಿಬೋದು, ಟ್ರಿಪ್ ಹೊಡಿಬೋದು, ಎಲ್ಲ ಹೊಡಿಬೋದು. ನೋಡು, ಈಗ ಮಡಿಕೇರಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಏನಿದ್ರು ಊಟಿಗೇನೆ ಹೋಗೋದು. ಏನ್ರಿ ನಿಮ್ಗೆ ತಲೆ ಕೆಟ್ಟೈತೆ? ಏನೋ ಹೇಳ್ತಾ ಇದ್ರ ಊಟಿ ಪಾಟಿ ಅಂತ ಹೇಳ್ಬಿಟ್ಟು ಊಟಿಗೇನು ಕೊಯ್ತೀರಾ ನೀವು? ನೋಡಿ, ಆ ಅಮ್ಮನ ಜೊತೆ ತಿರ್ಗೋದು ನನಗೆ ಇಷ್ಟನೇ ಆಯ್ತಾ ಇಲ್ಲ. ನಂಗೆ ಸ್ವಲ್ಪನೂ ಇಷ್ಟ ಆಯ್ತಿಲ್ಲ. ಅಮ್ಮನ ಜೊತೆ ನೀವು ಓಡಾಡಕ್ಕೆ ಹೋಗ್ಬೇಡಿ ನೀವು. ನಿಮ್ಗೆ ಏನ್ರಿ ಬಂದಿರೋ ನಿಂಗೆ ದೊಡ್ಡ ರೋಗ? ಹೆಂಡ್ರನ್ನ ಮನೆಗೆ ಇಕ್ಕೊಂಡು ಯಾವಳನ್ನ ಕರ್ಕೊಂಡು ಊರು ತುಂಬ ಅಡ್ಡಾಡ್ಕೊಂಡು ಓಡಾಡ್ತಿರಲ್ಲ ನೋಡಿ. ಈಗ ನೀವು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ತಾನೇ ಏನೈತೆ? ಈಗ ಹೆಂಗೋ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮ್ಮಮ್ಮ 1 ಎಕರೆ ಜಮೀನು ಕೊಟ್ಟೈತೆ. 1 ಎಕರೆ ಜಮೀನಾಗೆ ನೀನು ಮೊಯ್ ಬಗ್ಸಿ ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ತೆಗಿಬೋದು ರೀ. ಈಗ ನೀವು ಹೋಗ್ತಿರೋದು ಯಾವುದೋ ದರಿದ್ರದ ಕೆಲಸ ಬಿಟ್ಬಿಟ್ಟು ದಯವಿಟ್ಟು ನೀವು ವ್ಯವಸಾಯದ ಕೆಲಸಕ್ಕೆ ಹೇಳ್ಕೊಬಿಡಿ. ನಾನು ಹೆಂಗೋ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ದುಡಿತೀನಿ. ನೀವು ಕೂತ್ಕೊಳ್ಳಿರೋ ಅಂತ ಬೇಕಾದ್ರೆ ಮನೆಗೆ ನಾನು ಏನು ಕೇಳೋಕ್ಕಿಲ್ಲ. ಆದರೆ ದರಿದ್ರದ್ದು ಆ ಅಮ್ಮನ ಜೊತೆ ಓಡಾಡೋ ಕೆಲಸ ಅಂತೂ ಬೇಡ ರೀ. ಆ ಅಮ್ಮನ ಸವಾಸನೇ ಬೇಡ. ಬಿಟ್ಬಿಡಿ ಸುಮ್ಮನೆ. ಯಾಕೋ ನೋಡಿದ್ರೆ ಅಮ್ಮ ಸರಿ ಇಲ್ಲ ಅಂತ ಅನಿಸ್ತದೆ. ಮುಖ ನೋಡಿದ್ರೆ ನೀನು ಆಮೇಲೆ ನಮಗೂ ನಿಮಗೂ ತಂದಿಕ್ಬಿಟ್ಟು ನನಗೂ ನಿನಗೂ ದೂರ ಮಾಡಿಬಿಟ್ಟು ಏನೇನೋ ಮಾಡ್ಬಿಡ್ತಾಳ್ರಿ. ಬೇಡ ರೀ. ಏನೇ ಬೊಗಳ್ತಿದ್ಯಾ ನಾಯಿ? ನಾನೇನೇ ಕೆಲಸ ಬಿಡು ಅಂತ ಹೇಳ್ತಿದ್ಯಾ? ಲೋಫರ್, ನೀನ್ ಕೆಲಸ ಬಿಟ್ಟು ಮನೆಗೆ ಬಿದ್ದಿರಲೇ, ನಾನೇ ಸಾಕ್ತೀನಿ ನಿನ್ನ. ಏನೇ ಅನ್ಕೊಬಿಟ್ಟಿದ್ಯಾ ನನ್ನ? 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೇಳಿದ್ರೆ ಗಂಡ್ಸು ಅಲ್ವೇನಿಲ್ಲ ನೀನು? ಗಂಡ್ಸು ಅಲ್ವೇನಿಲ್ಲ ನೀನು ಅಂತ ಕೇಳ್ತಾ ಇದ್ದಲ್ಲ. ಅದಕ್ಕೆ ಈ ಗಂಡ್ಸು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ತಾ ಇವನಿ ಕಣ್ಲೇ. ನಾನು ಹೋಯ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಯಾರ ಜೊತೆ ಬೇಕಾದ್ರೂ ಅಲಿತೀನಿ. ನಿನಗೇನೋ ಸಂಸಾರಕ್ಕೆ ತಂದಾಕ್ಬೇಕು ತಾನೇ, ತಂದಾಕ್ತೀನಿ. ನೀನೇನಲ್ಲೇ ಬೊಗಳ್ತಾ ಇದ್ದೆ? 10 ರೂಪಾಯಿ 20 ರೂಪಾಯಿ ಕಾಸು ಕೇಳಿದ್ರೆ ಹೆಂಗ್ ಸಿಕ್ರಂಗೆ ನೀನು ಆಡ್ತಾ ಇದ್ದೆ. ಈಗ ನಾನು ಅಷ್ಟೇ. ನನ್ನ ಸವಾಸದ್ದಾನೆ ಬಂದ್ಬಿಟ್ಟೆ. ನಾನು ಸುಮ್ಮನಿರಕ್ಕಿಲ್ಲ. ಏನು ಅಮ್ಮ ಮಗಳು ನನ್ನ ತಾಶ್ಚಾರ ಮಾಡ್ಕೊಬಿಟ್ಟಿದ್ರಿ ಇಬ್ಬರೂ. ಹಬ್ಬಬ್ಬ, ನಿನ್ನ ಜೊತೆ ಇರೋದಕ್ಕೆ ನಾ ಮೇಡಮ್ ಜೊತೆ ಇದ್ರೆ ನೀನು ನೆಮ್ಮದಿಯಾಗಿರ್ತೀನಿ. ನಾನಂತೂ ಪಾಪ ಏನೂ ಮಾತಾಡೋಕ್ಕಿಲ್ಲ. ಮಾತಿಗೆ ಮುಂಚೆ 50 ಫೋನ್ ಹಾಕ್ತಾಳೆ, 500 ಸಲ ಮೆಸೇಜ್ ಮಾಡ್ತಾಳೆ. ಏನು ಇವಳು ಮೆಸೇಜ್ ನೋಡ್ಕೊಂಡು ಕುಂತ್ಕೊಳ್ಳೋದೇ ನಾನು ಕೆಲಸ? ಬೇಡ, ಏನು ನನಗೆ ಕೆಲಸಗಳು ಇರೋದಿಲ್ಲ ಅನ್ಕೊಬಿಟ್ಟಿದ್ಯಾ ನೀನು? ಇದೇ ನನ್ನ ಕೆಲಸ ಅನ್ಕೊಬಿಟ್ಟಿದ್ಯಾ ನನಗೆ? ಲೋ ಆಫರ್ ಬಡ್ಡಿನ ತಗೊಬಂದು ಹೊಳಿ ಅಂದ್ರೆ ಏನು ಮಾತು ಅಂತ ಆಡ್ತಾ ಇದ್ದೀರಾ ನೀವು? ನೀವು ಹೆಂಡತಿ ಹತ್ರ ಮಾತಾಡೋ ಮಾತಾ ಇದು? ಶಭಾಷ್ ಶಭಾಷ್. ಮೆಚ್ಕೋಬೇಕು ಅತ್ತೆ, ನಿನ್ನ ಮೆಚ್ಕೋಬೇಕು. ಅಳಿಯ ದುಡಿಯಲ್ಲ, ಅಳಿಯ ನಾನು ಯಾನ ಮಗಳು ದುಡ್ಡಕ್ಕೆ ತಿನ್ಕೊಂಡು ಬಿದ್ದವನೇ ಹಂಗೆ ಹಿಂಗೆ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಿರಲ್ಲ ನೀನು. ಇವಾಗ ನೀನು ಅಳಿಯ ಕಷ್ಟಪಟ್ಟು ದುಡಿಯೋಕೆ ಹೋಗಿದ್ದಕ್ಕೆ ಬೇಡ. ಯಾಕೆ? ನಾನೊಂದು ಹೆಂಗ್ಸ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ನಿಮಗೆ ಬೇಡ. ಅದೇ ನಿಮ್ಮ ಮಗಳು 1000 ಜನ ಗಂಡಸ್ರ ಜೊತೆ ಕೆಲಸ ಮಾಡ್ತಾಳೆ ಅಂದ್ರೂ ಬೇಕು. ಬೇಕಾದ್ರೆ ನನ್ನ ಜೊತೆ ಇರೋ, ಇಲ್ಲ ಅಂದರೆ ಒಯ್ತಾ ಇರೋ.
ನನಗಂತೂ ಒಳ್ಳೆ ಕೆಲಸ ಸಿಕ್ಕೈತೆ. ಆಯಮ್ಮ ಅಂತೂ ದೇವ್ರಂತ ಮನುಷ್ಯ ಅಮ್ಮ. ನಾನು ಆಯಮ್ಮನ ತಗೇನೆ ಕೆಲಸ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ನನಗೆ ಸಾಕು ಅನ್ನೋ ತನಕ ಅಲ್ಲೇನೇ ಕೆಲಸ ಮಾಡ್ತೀನಿ. ಅದನ್ನ ತಡಿಯಕ್ಕೆ ನೀನಲ್ಲ ನಿಮ್ಮಪ್ಪ ಯಾವನ್ ಬಂದ್ರೂ ಅದನ್ನಂತೂ ತಡಿಯಕ್ಕಂತೂ ಆಗೋದೇ ಇಲ್ಲ. ಫಿಕ್ಸ್ ಮಾಡ್ಕೊಬಿಡು. ರೀ ನಾನು ಹೇಳೋದನ್ನ ಕೇಳ್ರಿ. ಇನ್ನೊಂದ್ಕಿಂತ ಎಂದೂ ನಾನು ನಿಮ್ಮನ್ನ ಯಾಕ್ರಿ ದುಡ್ಡು ಇಸ್ಕೊತಾ ಇದ್ರೆ ನನ್ನ ಹತ್ರ ಅಂತ ಕೇಳಲ್ಲ. ನಿಮ್ಮನ್ನ ಭಾಳ ಅಂದರೆ ಭಾಳ ಚೆನ್ನಾಗಿ ನೋಡ್ಕೊತೀನಿ. ಎಂದು ನಿಮಗೆ ಬೇಜಾರು ಮಾಡೋಕ್ಕಿಲ್ಲ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗೇನಿಯಾ ಸಾಕ್ತೀನಿ. ಪ್ಲೀಸ್ 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 ಇದೊಂದೇ ಒಂದ್ಕಿಂತ ಪ್ಲೀಸ್. ಆ ಕೆಲಸ ಬೇಡ, ಬೇರೆ ಕೆಲಸ ಬೇಕಾದ್ರೆ ನಾನೇ ಹುಡುಕೊಡ್ತೀನಿ ನಿಮಗೆ. ಚೆನ್ನಾಗಿರೋ ಕೆಲಸ ಹುಡುಕೊಡ್ತೀನಿ. ನಂಗೆ ಯಾಕೋ ಅಮ್ಮ ನೋಡಿದ್ರೆ ಸರ್ ಗೊತ್ತಾ ಇಲ್ಲ ರೀ. ಅಯ್ಯಮ್ಮ ಸರಿಯಾಗಿ ಅವಳೆ ಅಂತಲೇ ನಂಗೆ ಅನ್ನಿಸ್ತಿಲ್ಲ ರೀ. ನನಗೆ ಯಾಕೋ ಬೇಜಾರಾಯ್ತೈತೆ. ನನಗೆ ಯಾಕೋ ಸರಿ ಅವಳೆ ಅಂತ ನಂಗೆ ಒಂಚೂರು ಅನ್ನಿಸ್ತಿಲ್ಲ. ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ಳಿ ನೀವು ನನ್ನ. ಅವಳ ಸವಾಸನೇ ಬೇಡ ರೀ. ಪ್ಲೀಸ್ ರೀ, ನಾನು ನೀವು ಚೆನ್ನಾಗಿರೋಣ ಸರಿನಾ? ಈಗ ದುಡ್ತಾನೆ ಬೇಕು, ನಾನು ಕೊಡ್ತೀನಿ. ನಿಮ್ಮ ಖರ್ಚು ಕಾಸೆಲ್ಲ ನಾನೇ ಕೊಡ್ತೀನಿ. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ ಸರಿನಾ? ಈಗ ಬ್ಯಾಗ್ ಕೊಡಿ. ಆ ಅಮ್ಮ ಫೋನ್ ಮಾಡಿ ಹೇಳಿ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಏನಕ್ಕೆ ಹೋಗ್ತೀರಾ? ಹುಡ್ಕನ ಇನ್ನೂ ಚೆನ್ನಾಗಿರೋ ಕೆಲಸನೇ ಹುಡ್ಕನ. 30,000 ಕೆಲಸನೇ ನೀವು ಹುಡುಕೊಡ್ತೀನಿ ನಾನು ನಿಮಗೆ. ಏಯ್ ಬಿಡಲೆ ಬಿನ್ನಾನ್ ಬಿತ್ರಿ. ಏಯ್ ನನ್ನಿಷ್ಟ, ನನ್ನ ಕೆಲಸ ನನ್ನಿಷ್ಟ. ಅದಕ್ಕಿನ್ನೂ ಆರಾಮ್ ಕೆಲಸ ನಾನು ಎಲ್ಲೂ ನೋಡಿಲ್ಲ, ನೋಡೋದೂ ಇಲ್ಲ. ನಾನು ಹೆಂಗನ ಮಾಡ್ಕೊತೀನಿ, ನನ್ನ ಸವಾಸಕ್ಕೆ ಮಾತ್ರ ಬರ್ಕೊಡೋದು ನೀನು. ನೋಡ್ದ ನನ್ನ ಗಂಡ ನನ್ನ ಬಗ್ಗೆ ಎಷ್ಟು ಆಶ್ಚರ್ಯವಾಗಿ ಮಾತಾಡ್ತಾನೆ. ನನ್ನ ಬಗ್ಗೆ ಒಂಚೂರು ಅವನಿಗೆ ಇದು ಇಲ್ಲ ಕಣಮ್ಮ. ನನ್ನೇ ಬೇಕಾದ್ರೆ ಬಿಡ್ತಾನೆ, ಆದರೆ ಅವಳನ್ನ ಬಿಡೋಕ್ಕಿಲ್ಲ ಅನ್ನೋ ಲೆಕ್ಕದಾಗ ಮಾತಾಡ್ತಾವನಲ್ಲಮ್ಮ. ನನ್ನ ಗಂಡಂಗೆ ಇವಾಗ ನಾನು ಬೇಕಾಗೇ ಇಲ್ವೇನಮ್ಮ? ನಾನು ನೋಡ್ದೆ ಹೆಂಗೆ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಅದೇ ನನಗೂ ಅರ್ಥ ಆಯ್ತಿಲ್ಲ. ಅವಮ್ಮ ಅದು ಏನು ಮೋಡಿ ಮಾತಾಡೋಳೋ ಏನು ಕತೆಯೋ ಗೊತ್ತಿಲ್ಲ. ಏನೋ ಮೋಡಿ ಮಾಡೋಳೆ ಅನ್ನಿಸ್ತದೆ ನಿನ್ನ ಗಂಡನ. ನೋಡು ಆಯಮ್ಮನೆ ಒಳ್ಳೆಳು, ನಿನಗಿನ ಆಯಮ್ಮನೆ ಮೇಲು, ಹಂಗೆ ಹಿಂಗೆ ಅಂತ ಹೇಳ್ತಾವನೆ ಅಂತ ಹೇಳಿದ್ರೆ ಏನೋ ಮೋಡಿ ಮಾಡಿರ್ತಾನೆ ಅಂತ ನೀನು ಅರ್ಥ ಅಷ್ಟೇ ಮಗಳೇ. ಈ ಗಂಡಸರು ಯೋಗ್ಯತೆನೇ ಅಷ್ಟು. ನಿನಗೆ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ. ನೋಡು ಅವಳು ಏನೇನೋ ಕೊಡಿಸಿ ಮಾಡಿ ಏನೋ ಮಾಡಿ ಸಂಬಳ ಕೊಡ್ತೀನಿ ಮಾಡ್ತೀನಿ ಅಂತ ಇರಿಸ್ಕೊಂಡು ಎಲ್ಲ ನೋಡ್ದ ಹೆಂಗೆ ಇದು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಮಗಳೇ. ಅದಕ್ಕೆ ಹೇಳಿದ್ದು ಬುಟ್ಟು ಹಾಕ್ಬಿಡು. ಇವನು ಸವಾಸ ನಿನಗೆ ಬೇಡ, ನನ್ನ ಮಾತು ಕೇಳು. ಆರಾಮಾಗಿ ನೆಮ್ಮದಿಗಿರ್ಬೋದು. ಇವನು ಬಿಟ್ಬಿಟ್ಟು ನೀನು ಬಂದೆ ಅಂದರೆ ಈಚೆ ಕಡೆಗೆ ಇವ್ನು ಇರೋ ಗಂಟ ನಿಂಗೆ ಹಿಂಗೆ ತಲೆನೋವು. ಇವನು ಇಲ್ಲ ಅಂದ್ರೆ ನೋಡಪ್ಪ ನಿನ್ಗೆ ಆರಾಮು. ಮಾತಿಗೆ ಮುಂಚೆ ಬುಡ ಮಾತು ಆಡ್ಬೇಡ ಕಣಮ್ಮ. ಬುಡ ಮಾತು ನೀನು ಆಡೋಕ್ಕೆ ಹೋಗ್ಬೇಡ, ಸುಮ್ಕಿರು. ಒಂದು 2 ದಿನ ನೋಡೋಣ ಏನೇನಾಯ್ತದೆ ಏನೇನು ಬಿಡ್ತದೋ ಅಂತ ಹೇಳ್ಬಿಟ್ಟು. ನಾನು ಮ್ಯಾನೇಜರ್ ಜೊತೆ ಸುತ್ತಾಡ್ತಿರೋದಕ್ಕೆ ಏನಾರ ಸುತ್ತಾಡ್ತಾವನ ಇವನು ಅಂತ ಗೊತ್ತಾಯ್ತಿಲ್ಲ. ಇವನಿಗಂತೂ ವಿಷಯ ಏನೂ ಗೊತ್ತೇ ಇಲ್ಲ. ಗೊತ್ತಿದ್ದಕ್ಕೆ ಯಾವಾಗ ಹಾಕೊಂಡು ರುಬ್ಬಿರೋನು ಗೊತ್ತಿಲ್ಲ ಕಣಮ್ಮ. ಬೇರೆ ಏನೋ ಐತೆ ಉದ್ದೇಶ. ಹಲೋ ಮೇಡಮ್. ಹಾಂ ಹೇಳಿ ಮೇಡಮ್. ಹೌದು ಮೇಡಮ್, ಸೇಫಾಗಿ ಬಂದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿತ್ತು ಮೇಡಮ್ ಟ್ರಿಪ್ ಮಾತ್ರ. ಹೌದು ಮೇಡಮ್, ಹೌದು. ಹಾಂ ಮೇಡಮ್, ನೀವು ಹೇಳಿರೋದು ನೆನಪೈತೆ. ನೆಕ್ಸ್ಟ್ ಊಟಿ ಅಲ್ವಾ ಮೇಡಮ್? ಊಟಿಗೆ ಹೋಗೋಣ ಮೇಡಮ್. ಹಾಂ ಮೇಡಮ್, ಬರ್ತೀನಿ. ಅಯ್ಯೋ ಅದ್ರಾಗೇನಂತೆ ಮೇಡಮ್, ಹೋಗೋಣ ಊಟಿಗೆನೇ. ಹಾಂ ಮೇಡಮ್, ಏನೂ ಅಭ್ಯಂತರ ಇಲ್ಲ ಮನೆಯಲ್ಲಿ. ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬಿಡಿ. ಹೋಗೋಣ ಅಂದರೆ ಹೋಗ್ತಾ ಇರೋಣ ಅಷ್ಟೇನೆ. ಅಯ್ಯೋ ನನ್ನ ಗಂಡ ನೋಡ್ದ ಅವಳ ಹತ್ರ ಹೆಂಗೆ ಕಿಸ್ಕೊಂಡು ಮಾತಾಡ್ತಾನೆ. ಅದೇ ನಾನು ಮಾತಾಡ್ಸಿದ್ರೆ ಎಲ್ಲೇ ಗ್ರಲ್ಲಿ ಬೀಳ್ತಾನೆ. ಇಷ್ಟೇ ಕಣಮ್ಮ ಲವ್ ಗಿವು ಎಲ್ಲನೂ. ಎಷ್ಟೊಂದೆಲ್ಲ ಲವ್ ಮಾಡ್ತಾ ಇದ್ದೆ ಇವನ್ನ. ನೋಡಿ ಇವಾಗ ನಾನೇ ಬೇಕಿಲ್ಲ. ನೋಡಿ ಹೆಂಗೆ ಮಾತಾಡ್ತಾವ ಅವಳ ಹತ್ರ ಕಿಸ್ಕೊಂಡು ಅಂತ ಹೇಳ್ಬಿಟ್ಟು ನನ್ನ ಕತೆ ಮುಗೀತು. ಇನ್ನು ಅವಳು ಬುಟ್ಟಿಗೆ ಹಾಕೋಬಿಟ್ಟು ನನ್ನ ಗಂಡನ ಸರ್ ಮಾಡ್ತಾಳೆ ಬಿಡು. ಅಯ್ಯೋ ಹೋದ್ರೆ ಪೀಡೆ ತಲುಪ್ತು ಅಂತ ಹೇಳ್ಬಿಟ್ಟು ಖುಷಿ ಪಡೋಣ, ಸುಮ್ಕಿರು. ನೀನೆಲ್ಲ ಶಾನೆ ಯೋಚನೆ ಮಾಡ್ಕೊಂಡು ಹಿಂಗೇನೇ ಕುಂತ್ಕೊಳಕ್ಕೆ ಹೋಗ್ಬೇಡ. ಬರೀ ಇದೇನೇ ನೀನು ಯೋಚನೆ ಮಾಡೋದು. ನಿನ್ನ ಗಂಡ ಯಾಕೆ ಹಿಂಗೆ ಆಡ್ತಾನೋ ಏನೋ. 1-2 ದಿನ ಸುಮ್ಕಿರು. ಇವನಿಗೂ ಅದೇನೋ ಒಂಥರಲ್ಲ ಬುದ್ಧಿ ಬಂದಾಗ ಇವನು ಸುಮ್ಕಾಯ್ತಾನೆ. ಈಗ ವಯಸ್ಸಲ್ವ 1-2 ದಿನ ಹಂಗೆ ಆಡ್ತಾನೆ, ಸುಮ್ಕಿರು. ಆಗಕ್ಕಿಲ್ಲ ಕಣಮ್ಮ. ಏನು ನಡೀತೈತೆ ಅಂತಲೇ ಅರ್ಥ ಆಯ್ತಿಲ್ಲ. ಹೌದು ಮೇಡಮ್, ಹೌದು. ಅಯ್ಯೋ ಮೇಡಮ್, ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್. ಆ ಪ್ಲೇಸ್ ಅಂತೂ ಅಬ್ಬಬ್ಬಾ ಮಳೆ. ಅಬ್ಬಾ ಮೇಡಮ್, ಇಲ್ಲಿ ಬಂದ್ರೂ ಅಲ್ಲೇ ಮನ್ಸು ಮಾತ್ರ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಮೇಡಮ್. ನಾನಂತೂ ಅಲ್ಲೇ ನೆನಪಾಗ್ತಿರ್ತೈತೆ ಮೇಡಮ್.